ಎಚ್ಎಎಲ್ ಏರ್ಪೋರ್ಟ್ ಪುನರಾರಂಭಕ್ಕೆ ಆಗ್ರಹ. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಎಎಲ್ ಪುನರಾರಂಭ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಾಗರಿಕ ಸೇವೆಗೆ ಮುಕ್ತಗೊಳಿಸಿ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಅಂದರೆ ಈಗ ಮತ್ತೊಂದು ಏರ್ಪೋರ್ಟ್ ಆಗಬೇಕು ಬೆಂಗಳೂರಿನಲ್ಲಿರುವಂಥ ಚರ್ಚೆಗಳಾಗ್ತಾ ಇದೆ ಅಲ್ವಾ. ಹಾಗೆ ಹೊಸದಾಗಿ ಏನು ಮಾಡೋದು ಬೇಡ, ಈಗಿರುವಂಥ ಎಚ್ಎಎಲ್ ಏರ್ಪೋರ್ಟ್ ಇದೆಯಲ್ವಾ ಅದನ್ನೇ ಪುನರಾರಂಭ ಮಾಡಬೇಕು. ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ನಾಗರಿಕ ಸೇವೆಗೆ ಮುಕ್ತಗೊಳಿಸಿ ಅಂತ ಸೂರ್ಯ ಈಗ ಒತ್ತಾಯವನ್ನು ಮಾಡಿದ್ದಾರೆ. ಈ ಬಗ್ಗೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಟ್ವೀಟಲ್ಲಿ ತಿಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಒಂದು ಕೆಂಪೇಗೌಡ ಏರ್ಪೋರ್ಟು ಅಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜನಸಂದಣಿ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಎಚ್ಎಎಲ್ ಏನಿದೆ ಇದು ಕೇವಲ ಈಗ ಸರ್ಕಾರಿ ಓಡಾಟಕ್ಕೆ ಮಾತ್ರ ಇದೆ, VIP ಗಳು ಮಾತ್ರ ಇಲ್ಲಿ ಬರ್ಬೋದು ಎಚ್ಎಎಲ್ ಏರ್ಪೋರ್ಟು. ಹಾಗಾಗಿ ಅದನ್ನೇ ನಾಗರಿಕ ಸೇವೆಗೆ ಜನರು ಕೂಡ ಸಾಮಾನ್ಯ ಜನರು ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಡಿಯಲ್ಲ ಅಂತ ಹೇಳಿ ಅವರೀಗ ಟ್ವೀಟ್ ಮಾಡೋ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾಗರಿಕ ಸೇವೆಗೆ ಮುಕ್ತಗೊಳಿಸಿ ಅಂಥೇಳಿ ಕೇಂದ್ರದ ಮಟ್ಟದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರಂತೆ. ಅಂದರೆ ಸುಮ್ಮನೆ ಅದಕ್ಕೆ ಅಂದರೆ ಮತ್ತೊಂದು ಏರ್ಪೋರ್ಟನ್ನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ಈಗಿರುವಂತಹ ಎಚ್ಎಎಲ್ ಏರ್ಪೋರ್ಟ್ ಏನಿದೆ ಅದನ್ನು ಪುನರಾರಂಭ ಮಾಡಬೇಕು ಅಂಥೇಳಿ ಒಂದು ಸಲಹೆಯನ್ನು ಅವರು ಕೊಟ್ಟಿದ್ದಾರೆ. ಯಾಕೆಂದರೆ ಎಚ್ಎಎಲ್ ಏರ್ಪೋರ್ಟ್ನಲ್ಲಿ ಈಗ ಕೇವಲ ಈ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರಧಾನಿಗಳಾಗಿರ್ಬೋದು ಮತ್ತು ಕೇಂದ್ರ ಸಚಿವರು, ಸಂಸದರು, ಈ ರೀತಿ ಸರ್ಕಾರಿ ಸೇವೆಗೆ ಮಾತ್ರ ಅದು ಬಳಕೆ ಆಗ್ತಾ ಇದೆ. ಇನ್ನುಳಿದಂಥ ಟೈಮ್ನಲ್ಲಿ ಎಲ್ಲವೂ ಕೂಡ ಅದು ಹಾಗೇ ಇರುತ್ತೆ. ಬಟ್ ಇರುವಂಥದ್ದನ್ನೇ ಪುನರಾರಂಭ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂತಹ ಒತ್ತಾಯವನ್ನು ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ. ಇನ್ನು ಅದಕ್ಕೀಗ ಹೊಸದಾಗಿ ಏನಾದರೂ ಏರ್ಪೋರ್ಟ್ ಮಾಡಬೇಕಾದ್ರೆ ಜಾಗ ಹುಡುಕುವಂಥದ್ದು ಮತ್ತು ಅದಕ್ಕೆ ಖರ್ಚು ಮಾಡುವಂಥದ್ದು ಯಾಕೆ ಅಂತ ಪ್ರಶ್ನೆ.